ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಗೊಂಗೂರ ಸೊಪ್ಪು, ಪುಂಡಿ ಸೊಪ್ಪು ಅಥವಾ ಹುಳು ಸೊಪ್ಪಿಂದು ತೊಕ್ಕು ಮಾಡೋದು ನೋಡೋಣ. ನಾನಿಲ್ಲಿ 2 ಕಟ್ ಸೊಪ್ಪು ತಗೊಂಡಿದ್ದೀನಿ. ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸೋರಾಕಿಡಬೇಕು. ಈ ತೊಕ್ಕಿಗೆ ಒಂದು ಡ್ರೈ ಪೌಡರ್ ಬೇಕಾಗುತ್ತೆ. ಅದಕ್ಕೆ ಒಣಮೆಣಸಿನಕಾಯಿ 2 ಥರದ್ದು, ಬ್ಯಾಡಗಿ ಮತ್ತು ಗುಂಟೂರು, ಹಾಗೆ ಜೀರಿಗೆ, ಮೆಂತ್ಯೆ, ಸಾಸಿವೆ ಹಾಕ್ಬಿಟ್ಟು ಚಿಟಪಟ ಅನ್ನೋವರೆಗೂ ಹುರಿಬೇಕು. ಈ ಹುರಿದಿರೋ ಮಸಾಲೆನ ನೀವು ಆರಕ್ಬಿಟ್ಟು ಆಮೇಲಿಂದನೇ ಪುಡಿ ಮಾಡಬೇಕು, ಇಲ್ಲಾಂದರೆ ಪುಡಿ ಕಪ್ಪಾಗ್ಬಿಡುತ್ತೆ. ನಾನು ಈ ತೊಕ್ಕಿಗೆ ಬೆಲ್ಲ ಅಥವಾ ಧನಿಯಾ ಏನೂ ಉಪಯೋಗಿಸ್ತಿಲ್ಲ. ಅಕಸ್ಮಾತ್ ನಿಮಗೆ ಇದು ಹುಳಿ ಜಾಸ್ತಿ ಅಥವಾ ಖಾರ ಜಾಸ್ತಿ ಆಯಿತು ಅನ್ಸೋದಾದರೆ 1-2 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ ಮಸಾಲೆ ಹುರಿಬೇಕಾದ್ರೆ. ನಂತರ ಅದೇ ಪ್ಯಾನ್ಗೆ ತೊಳೆದಿರೋ ಸೊಪ್ಪು ಹಾಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಕೆತ್ಕೋದು. ಗೊಂಗೂರ ಸೊಪ್ಪು ನೀರಿನ ಪಸೆ ಹೋಗೋವರೆಗೂ ನಾವು ಹುರಿಬೇಕು. ನಂತರ ನಾವು ಮಸಾಲೆ ಏನು ಆರಕ್ಬಿಟ್ಟಿದ್ವಲ್ಲ ಅದನ್ನ ಪುಡಿ ಮಾಡಿ ಇಟ್ಕೊಳ್ಳೋದು. ಗೊಂಗೂರ ಸೊಪ್ಪನ್ನು ಅಷ್ಟೇ ನೀವು ಆರಿದ ಮೇಲೆ ರುಬ್ಬಬೇಕು. ಹಾಗೆ ನೀರು ಕೂಡ ಹಾಕಬಾರ್ದು ರುಬ್ಬಬೇಕಾದ್ರೆ. ಪಲ್ಸ್ ಮೂಡಲ್ಲಿ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ. ನಂತರ ಒಂದು ಪ್ಯಾನಿಗೆ ಎಣ್ಣೆ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸುತ್ತೆ, ತೊಕ್ಕಲ್ವಾ, ಹಾಗೆ ಒಂದು 2-3 ತಿಂಗಳವರೆಗೆ ನೀವು ಸ್ಟೋರ್ ಮಾಡಿ ಇಡ್ಬೋದು. ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಅರ್ಶಿನದ ಪುಡಿ ಮತ್ತು ಗೊಂಗೂರ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆಂದ ಫ್ರೈ ಮಾಡೋದು. ನಂತರ ಮಸಾಲೆ ಪುಡಿ ಏನು ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಉಪ್ಪು ಹಾಕಿ ಕೆತ್ಕೋದು. ನಾವು ಮುಂಚೆ ಉಪ್ಪು ಹಾಕಿರಲಿಲ್ಲ, ಯಾಕೆಂದರೆ ಸೊಪ್ಪು ಎಷ್ಟಾಗುತ್ತೆ ರುಬ್ಬದ ಮೇಲೆ ಅಂತ ನಮಗೆ ಐಡಿಯಾ ಇರಲ್ವಲ್ಲ, ಹಾಗೋಸ್ಕರ ಸೊಪ್ಪು ರುಬ್ಬದ ಮೇಲೇ ಹಾಕಬೇಕು ಉಪ್ಪನ್ನ. ಮಸಾಲೆ ಪುಡಿ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೆದಕಬೇಕು. ಎಲ್ಲಿವರೆಗೆ ಅಂದರೆ ಎಡ್ಜಸ್ಸಲ್ಲಿ ಎಣ್ಣೆ ಬಿಡಬೇಕು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಥರ. ಇವಾಗ ತೊಕ್ಕು ರೆಡಿ. ಈ ತೊಕ್ಕು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಚೆನ್ನಾಗಿರಲ್ಲ, ಯಾಕೆಂದರೆ ಇದು ಹುಳಿ ಇರುತ್ತಲ್ಲ, ದೋಸೆನೂ ಹುಳಿ ಇರುತ್ತೆ. ಒಂಚೂರು ಬಿಸಿ ಅನ್ನಕ್ಕೆ ತುಪ್ಪ, ಈ ತೊಕ್ಕು ಹಾಗೆ ಈರುಳ್ಳಿ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ. ಈ ತೊಕ್ಕನ್ನ ನೀವು ಗ್ಲಾಸ್ ಬಾಟಲ್ಗಳಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು 3-4 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ನಾವು ಬರೀ ಅನ್ನಕ್ಕಲ್ದೇ ಪಲ್ಯಕ್ಕೂ ಕೂಡ ಉಪಯೋಗಿಸ್ಕೊಬೋದು. ಏನಿಲ್ಲ, ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಈರುಳ್ಳಿ ಮತ್ತು ಒಂದು ಆಲೂಗೆಡ್ಡೆ ಹೆಚ್ಚಾಕ್ಬಿಟ್ಟು ಇದನ್ನು ಹಾಕಿ ಕೆತ್ಕೋದು. ಅದೊಂಥರ ಆಲೂಗೆಡ್ಡೆ ಫ್ರೈ ಥರ ಆಗುತ್ತೆ. ಅದು ಚಪಾತಿ, ಮೊಸರನ್ನ, ರಸಮ್ ರೈಸ್ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ.